ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ನಲ್ಲಿ ಯಾವ ಥರ ಬಿಸ್ನೆಸ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನೀವು ನೋಡ್ಬೋದು. ಈಗ ನಾನೀಗ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ವೀಡಿಯೋ ಸ್ಟಾರ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಕೊಳ್ಳಿ. ನೀವು ಮೊದಲು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಬಿಟ್ಟು ಕ್ರಿಯೇಟ್ ಎ ನ್ಯೂ ಅಕೌಂಟ್ ಅಂತ ಮಾಡ್ಕೋಬೇಕಾಗುತ್ತೆ. ಕ್ರಿಯೇಟ್ ನ್ಯೂ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಕ್ಲಿಕ್ ಮಾಡಿ ಇದು 2 ಸ್ಟೆಪ್ ಇರುತ್ತೆ. 2 ಸ್ಟೆಪ್ಪಲ್ಲಿ ಫಸ್ಟ್ನೇ ಸ್ಟೆಪ್ ನಿಮಗೆ ಗೊತ್ತು ಅನ್ಕೋತೀನಿ. 2ನೇ ಸ್ಟೆಪ್ಪು ಮಾತ್ರ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಈಗ ನಾನು ಹೇಳ್ಕೊಡ್ತೀನಿ ಬನ್ನಿ. ಫಸ್ಟ್ನೇ ಸ್ಟೆಪ್ ಸ್ಟಾರ್ಟ್ ಮಾಡೋಣ. ಅದರ ಕ್ರಿಯೇಟ್ ನ್ಯೂ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ನಿಮ್ಮ ಫೋನ್ ನಂಬರ್ನ ಕೇಳುತ್ತೆ. ಆ ನಂಬರ್ನ ಕ್ಲಿಕ್ ಮಾಡಬೇಕಾಗುತ್ತೆ ನೀವು. ನಾನೀಗ ನಂಬರ್ ಹಾಕ್ತಿದ್ದೀನಿ. ನಂಬರ್ ಹಾಕಿದ್ದೀನಿ. ಈಗ ನೆಟ್ವರ್ಕ್ ಒಂದು ಸ್ವಲ್ಪ ಸ್ಲೋ ಐತೆ, ಹಂಗಾಗಿ ಈಗ ನಿಮ್ಮದು ಯಾವ ನಂಬರು ಲಿಂಕ್ ಆಗಿರುತ್ತೋ ಆ ನಂಬರಿಗೆ ಒಂದು ಕೋಡ್ ಬರುತ್ತೆ. ಆ ಕೋಡ್ನ ಹಾಕಬೇಕಾಗುತ್ತೆ. ನೀವು ನೋಡ್ಬೋದು. ಈಗ ನನಗೆ ಕೋಡ್ ಬಂತು ಈಗ ವಾಟ್ಸಪ್ನಲ್ಲಿ. ಲಾಗಿನ್ ಟು ಎಕ್ಸಿಟ್ ತಗೊಂಡು ಕ್ರಿಯೇಟ್ ನ್ಯೂ ಆರ್ ಯು ಟ್ರೈಂಗ್ ಟು ಲಾಗಿನ್ ಅಂತ ಕೇಳ್ತಿದೆ. ಅದಕ್ಕೆ ನಿಮ್ದು ಹಳೆ ಅಕೌಂಟ್ ಇದ್ದರೆ ಲಾಗಿನ್ ಆಗ್ತೀರಾ ಅಂತ ಕೇಳ್ತಿದೆ. ನಾವು ಲಾಗಿನ್ ಆಗೋದು ಬೇಡ. ಕ್ರಿಯೇಟ್ ನ್ಯೂ ಅಕೌಂಟ್ ಮೇಲೆ ಕ್ಲಿಕ್ ಮಾಡೋಣ. ನಂಬರ್ ಕೋಡ್ ಆಟೋಮೆಟಿಕಾಗಿ ತಗೊಳುತ್ತೆ. ತಗೊಳ್ಳಿಲ್ಲ ಅಂದರೆ ನೀವು ಮಾಡಬೇಕಾಗುತ್ತೆ. ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಅಂತಿದೆ. ನಾನು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಪಾಸ್ವರ್ಡ್ನ ಹಾಕಿದ್ದೀನಿ. ಈಗ ಪಾಸ್ವರ್ಡ್ ಹಾಕ್ಬಿಟ್ಟು ಸೇವ್ ಯುವರ್ ಲಾಗಿನ್ ಇನ್ಫಾರ್ಮೇಷನ್ ಅಂತ ಕೇಳುತ್ತೆ. ಅದಕ್ಕೆ ನೀವು ಲಾಗಿನ್ ಇನ್ಫಾರ್ಮೇಷನ್ ಸೇವ್ ಮಾಡ್ಕೋಬೇಕಾಗುತ್ತೆ. ಅಂದರೆ ನೆಕ್ಸ್ಟ್ ಟೈಮ್ ನೀವು ಲಾಗಿನ್ ಮಾಡ್ಬೇಕಾದ್ರೆ ಅಕೌಂಟ್ ನೇಮ್ ಕೊಟ್ಟರೆ ನಿಮ್ಮದು ಪಾಸ್ವರ್ಡ್ ಆಟೋಮೆಟಿಕಾಗಿ ಆಗುತ್ತೆ. ಇಲ್ಲಾಂದರೆ ನೀವು ಪಾಸ್ವರ್ಡ್ ಗ್ಯಾಪ್ ಮಾಡ್ಕೊತೀನಿ ಅಂದರೆ ಹಂಗೆ ಹೇಳ್ಬಿಟ್ಟು ಹೋಗುತ್ತೆ. ಸೇವ್ ಅಂತ ಕೊಡಿ. ಇಲ್ಲಿ ನಿಮ್ಮದು ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನೀಗ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಡೇಟ್ ಸೆಟ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕೊಡ್ತಿದ್ದೀನಿ. ವಾಟ್ಸ್ ಯುವರ್ ನೇಮ್ ಅಂದರೆ ನಿಮ್ಮ ಬಿಸ್ನೆಸ್ ನೇಮ್ ಯಾವ ಥರ ಕೊಡ್ತೀರಾ ಅಂದರೆ ಮೇಲೆ ಅದ್ರ ಮೇಲೆ. ನಾನೀಗ ನಾನು ಟೆಕ್ನಾಲಜಿ ಮೇಲೆ ಕೊಡ್ತೀನಿ. ನಾನು ಟೆಕ್ನಾಲಜಿ ಚಾನಲ್ ನಾನು ಟೆಕ್ನಾಲಜಿ ಅಂತ ಕೊಡ್ತೀನಿ. ಟೆಕ್ನಾಲಜಿ ಅಂತ ಕೊಟ್ಬಿಟ್ಟು ನೆಕ್ಸ್ಟ್ ಅಂತ ಕೊಡ್ತೀನಿ. ಇದು ಕ್ರಿಯೇಟ್ ಯೂಸರ್ ನೇಮ್ ಅಂತ ಕೇಳ್ತಿದೆ. ಅದೇ ಕೊಟ್ಟಿದೆ ಟೆಕ್ನಾಲಜಿ 1034 ಅಂತ. ನಾನು ಅದನ್ನೇ ಅಕೌಂಟ್ ಮೇಂಟೈನ್ ಮಾಡ್ತೀನಿ. ಇದನ್ನು ನೀವು ಬೇಕು ಅಂದರೆ ಎಡಿಟ್ ಮಾಡ್ಕೋಬೋದು. ನಾನು ಎಡಿಟ್ ಏನು ಮಾಡೋಕ್ಕೆ ಹೋಗಲ್ಲ, ಅದೇ ಯೂಸ್ ಮಾಡ್ತೀನಿ. ಇಲ್ಲಿ ಅಗ್ರಿ ಟು ಇನ್ಸ್ಟಾಗ್ರಾಮ್ ಟರ್ಮ್ಸ್ ಆ್ಯಂಡ್ ಪಾಲಿಸೀಸ್ ಅಂತಿದೆ. ಅದು ಇನ್ಸ್ಟಾಗ್ರಾಮ್ ಒಂದು ಇಗಿರ್ತವೆ ಪಾಲಿಸಿ, ಅವೆಲ್ಲ ಮೇಂಟೈನ್ ಮಾಡಬೇಕು ನೀವು. ಅವೆಲ್ಲ ಓದ್ಕೊಳ್ಳಿ. ಇದೇನು ಅವಶ್ಯಕತೆ ಇಲ್ಲ ಅನ್ಕೋತೀನಿ. ನಾನು ಹಂಗೆ ಅಗ್ರಿ ಅಂತ ಕೊಟ್ಟಿರ್ತೀನಿ. ಪ್ರೊಫೈಲ್ ಪಿಕ್ಚರ್ ಕೇಳ್ತಿದ್ದೆ. ನೀವು ಪ್ರೊಫೈಲ್ ಪಿಕ್ಚರ್ನ ಆ್ಯಡ್ ಮಾಡ್ಬೋದು. ನೀವು ಇಲ್ಲಾಂದರೆ ಸ್ಕಿಪ್ ಹೊಡೀರಿ. ನಾನು ಪಿಕ್ಚರ್ ಆ್ಯಡ್ ಮಾಡ್ತೀನಿ. ಅಂದರೆ ನಿಮ್ಮದು ಇದು ಕೇಳುತ್ತೆ ಗ್ಯಾಲರಿಗೆ ಹೋಗಿ ನಾನು ಬಂದುಬಿಟ್ಟು ಡೌನ್ಲೋಡ್ಸಲ್ಲಿ ಹುಡುಕ್ತೀನಿ. ಡೌನ್ಲೋಡ್ಸಲ್ಲಿ ನನ್ನ ಫೋಟೋಗಳು ಸಿಗ್ಬೋದು. ಇದರಲ್ಲಿ ಇದ್ದಾವೆ. ನಾನು ಟೆಕ್ನಾಲಜಿ ನನ್ನ ಇದನ್ನ ಹಾಕೋತೀನಿ. ನಾನು ಯೂಟ್ಯೂಬ್ ಚಾನಲ್ದು ಲೋಗೋ ಹಾಕೋತೀನಿ. ನೋಡ್ಬೋದು. ಈಗ ಆಲ್ಸೋ ಶೇರ್ ದಿಸ್ ಪಿಕ್ಚರ್ ಇಸ್ ಆ್ಯಸ್ ಪಾಸ್ಟಿಗೆ ಶೇರ್ ಮಾಡಿ ಅಂತ ಕೇಳ್ತಿದೆ. ಲೈಕ್ ಕೊಡಿ, ಆನ್ ಮಾಡ್ಕೊಳ್ಳಿ, ಡನ್ ಅಂತ ಕೊಡಿ. ಟೆನ್ ಕೊಟ್ಟಾದ್ಮೇಲೆ ವೆಲ್ಕಮ್ ಟು ಇನ್ಸ್ಟಾಗ್ರಾಮ್ ಟೆಕ್ನಾಲಜಿ 1034 ಅಂದರೆ ನನ್ನ ಅಕೌಂಟ್ ಮೇಲೆ ವೆಲ್ಕಮ್ ಕೊಡ್ತಿದ್ದಾರೆ ಅವರು. ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಯು ಕ್ಯಾನ್ ಅಲೋ ಆಕ್ಸೆಸ್ ಯುವರ್ ಕಾಂಟ್ಯಾಕ್ಟ್ ಮೇಕ್ ಯೂಸರ್ ಫೈಂಡ್ ಯುವರ್ ಫ್ರೆಂಡ್ಸ್ ಆನ್ ಇನ್ಸ್ಟಾಗ್ರಾಮ್. ಅಂದರೆ ನಿಮ್ಮದು ಆಕ್ಸೆಸ್ನ ಅಲೋ ಮಾಡಿ ಅಂದರೆ ಕಾಂಟ್ಯಾಕ್ಟು ಫ್ರೆಂಡ್ ಎಲ್ಲ ಇರ್ತಾರಲ್ಲ ಅವರೆಲ್ಲ ಹತ್ರದಲ್ಲಿ ನಿಮ್ಮ ಫೋನ್ ನಂಬರಿಗೆ ಲಿಂಕ್ ಆಗಿದ್ರೆ ಅವರೆಲ್ಲರಿಗೂ ನಿಮಗೆ ರೆಕಮೆಂಡ್ ಮಾಡ್ತಾರೆ. ಮತ್ತು ಅವರಿಗೂ ನಿಮ್ಮ ಅಕೌಂಟ ರೆಕಮೆಂಡ್ ಮಾಡುತ್ತೆ ಫಾಲೋ ಮಾಡ್ಕೊಂಡ್ರೆ ನಿಮಗೆ ಬಿಸ್ನೆಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಹಂಗಾಗಿ ರೆಕಮೆಂಡ್ ಮಾಡಿ ಅಂತ ಓಕೆ ಅಂತ ಕೊಡಿ, ಅಲೋ ಅಂತ ಕೊಡಿ. ಗೆಟ್ ಎ ಫೇಸ್ಬುಕ್ ಸಜೆಷನ್. ಇದಕ್ಕೆ ಫೇಸ್ಬುಕ್ನ ಅಕೌಂಟ್ನ ಆ್ಯಡ್ ಮಾಡಬೇಕಾಗುತ್ತೆ. ನಾನು ಫೇಸ್ಬುಕ್ ಯೂಸ್ ಮಾಡ್ತಾಯಿಲ್ಲ, ಹಂಗಾಗಿ ನಾನು ಆ್ಯಡ್ ಮಾಡಲ್ಲ. ನೀವು ಕಂಟಿನ್ಯೂ ಅಂತ ಕೊಟ್ಟು ಫೇಸ್ಬುಕ್ನ ಲಾಗಿನ್ ಮಾಡಿ. ನಾನು ಫೇಸ್ಬುಕ್ ಇರೋ ಹತ್ರ ಹಂಗಾಗಿ ಸ್ಕಿಪ್ ಮಾಡ್ತೀನಿ ನಾನು. ಇನ್ಸ್ಟಾಗ್ರಾಮ್ ಇಸ್ ಮೋರ್ ಫನ್ ಯು ಫಾಲೋ ಯುವರ್ ಫ್ರೆಂಡ್ಸ್ ಸಿ ದೇರ್ ಫೋರ್ಸ್ ಆರ್ ಯು ಶೋರ್ ವಾಂಟ್ ಟು ಸ್ಕಿಪ್ ದಿಸ್. ಅಂದರೆ ನೀವು ಸ್ಕಿಪ್ ಮಾಡ್ತೀರಾ ಅಂತ ಕೇಳ್ತಿದೆ. ಎಸ್ ಅಂತ ನಾನು ಕೊಡ್ತೀನಿ ನನ್ನ ಹತ್ರ. ಹಂಗಾಗಿ ಇದು ಅಕೌಂಟ್ ಪ್ರೈವೇಸಿ ಇಲ್ಲ, ಪ್ರೈವೇಟ್ ಅಕೌಂಟ್ ಮಾಡ್ಕೊಳ್ಳಿ ಇಲ್ಲ ಪಬ್ಲಿಕ್ ಅಕೌಂಟ್ ಮಾಡ್ಕೊಳ್ಳಿ ಅಂತ ಕೇಳ್ತಿದೆ. ನೀವು ಪಬ್ಲಿಕ್ ಅಕೌಂಟ್ನ ಮಾಡ್ಕೊಳ್ಳಿ. ಪ್ರೈವೇಟ್ ಅಕೌಂಟ್ ಆದರೆ ನೀವು ಮಾತ್ರ ಫಾಲೋ ಮಾಡ್ತಿರಲ್ಲ ಅವ್ರಿಗೆ ಮಾತ್ರ ನೀವು ಕಾಣಿಸ್ಕೊಳ್ಳೋದು. ವೀಡಿಯೋ ಹಾಕಿದ್ರೆ ಪೋಸ್ಟ್ ಹಾಕಿದ್ರೆ ಪಬ್ಲಿಕ್ ಮಾಡಿದ್ರೆ ಎಲ್ಲರಿಗೂ ಹೋಗುತ್ತೆ. ವ್ಯೂಸ್ ಎಲ್ಲ ಬರಬೇಕಲ್ಲ, ಅಮೌಂಟ್ ಬರಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ. ಹಂಗಾಗಿ ನೀವು ಪಬ್ಲಿಕ್ ಮಾಡಿ. ನೋಡ್ಬೋದು. ಈಗ ಇನ್ವೈಟ್ ಮಾಡಿ ಅಂತ ಕೇಳ್ತಿದೆ. ನಾನು ಇನ್ವೈಟ್ ಮಾಡೋಕೆ ಹೋಗಲ್ಲ. ಇನ್ವೈಟ್ ಅಂದರೆ ಶೇರ್ ಪ್ರೊಫೈಲ್ ಮಾಡಿದ್ರೆ ವಾಟ್ಸಪ್ಪು ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡಿಬಿಟ್ಟು ಇನ್ವೈಟ್ ಮಾಡ್ಬೋದು, ಫಾಲೋ ಮಾಡ್ಕೊಳ್ಳಿ ಅಂತ. ಅದು ಗೊತ್ತು ಅನಿಸುತ್ತೆ. ನಾನು ಸ್ಕಿಪ್ ಮಾಡ್ತೀನಿ. ಈಗ ಟೈಮ್ ಎಷ್ಟು ಅದು ಹಾಕೊಂಡ್ರೆ. ನೀವು ಸ್ಟಾರ್ಟಿಂಗ್ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ 5 ಜನನ ಫಾಲೋ ಮಾಡಬೇಕು. ಹಂಗಾಗಿ 5 ಜನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತಿದೆ. ನಾನು ಸ್ಕಿಪ್ ಕೊಟ್ಬಿಡ್ತೀನಿ ಬೆಸ್ಟು. ಇದು ಜಿಮೇಲ್ ಕೇಳ್ತಿದೆ. ಅದಕ್ಕೆ ಜಿಮೇಲ್ ಆಟೋಮೆಟಿಕಾಗಿ ಸೆಲೆಕ್ಟ್ ಮಾಡ್ಕೊಂಡಿದೆ. ಸೆಲೆಕ್ಟ್ ಮಾಡಿಲ್ಲ ಅಂದರೆ ನೀವು ಜಿಮೇಲ್ನ ಇದು ಮಾಡ್ಕೋಬೇಕಾಗುತ್ತೆ. ನಾನು ಜಿಮೇಲ್ ಹಾಕಿದ್ದೀನಿ. ನೆಕ್ಸ್ಟ್ ಅಂತ ಕೊಡ್ತಿದ್ದೀನಿ.
ಅಕೌಂಟ್ ಕ್ರಿಯೇಟ್ ಆಯಿತು. ಅಕೌಂಟ್ ಕ್ರಿಯೇಟ್ ಆದಮೇಲೆ ನಿಮ್ಮ ಅಕೌಂಟ್ನ ಬಿಸ್ನೆಸ್ ಕಡೆಗೆ ಟರ್ನ್ ಓವರ್ ಮಾಡಬೇಕು. ಈಗ ನಾವು ಬಿಸ್ನೆಸ್ ಕಡೆಗೆ ಟರ್ನ್ ಓವರ್ ಮಾಡೋಣ ಅಕೌಂಟ್ನ. ಇಲ್ಲಿ 3 ಲೈನ್ ಕಾಣಿಸ್ತಿದೆ ಅಲ್ವಾ ಸೈಡಲ್ಲಿ ಮೂಲೆಯಲ್ಲಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಂದರೆ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಇಲ್ಲಿ ಅಕೌಂಟ್ ಟೈಪ್ಸ್ ಆ್ಯಂಡ್ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಬರುತ್ತೆ ನೋಡ್ಬೋದು, ಅಕೌಂಟ್ ಟೈಪ್ಸ್ ಆ್ಯಂಡ್ ಟೂಲ್ಸ್ ಇಲ್ಲಿ ಬಂತು ನೋಡ್ಬೋದು. ಫಾರ್ ಪ್ರೊಫೆಷ್ನಲ್ ಅಕೌಂಟ್ ಟೈಪ್ಸ್ ಆ್ಯಂಡ್ ಟೂಲ್ಸ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ವಿಚ್ ಟು ಪ್ರೊಫೆಷ್ನಲ್ ಅಕೌಂಟ್ ಅದ್ರ ಮೇಲೆ ನೀವು ಫಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯು ಗೆಟ್ ಎ ಪ್ರೊಫೆಷ್ನಲ್ ಅಕೌಂಟ್ ಯು ಗೆಟ್ ಎ ಆಕ್ಸೆಸ್ ಟು ಟೂಲ್ ಲೈಕ್ ಇನ್ಸೈಟ್ಸ್ ಅಬೌಟ್ ಯುವರ್ ಫಾಲೋವರ್ಸ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡಿ. ಲರ್ನ್ ಅಬೌಟ್ ಯುವರ್ ಫಾಲೋವರ್ಸ್, ಇನ್ಸ್ಟಾಗ್ರಾಮ್ ಅಬೌಟ್ ಯುವರ್ ಫಾಲೋವರ್ಸ್, ಸಿ ಯುವರ್ ಪೋಸ್ಟ್ಸ್ ಅಂದರೆ ನೀವು ಫಸ್ಟು ರೀಚ್ ಮೋರ್ ಪೀಪಲ್, ಎಸ್ ಕಂಟಿನ್ಯೂ ಅಂತ ಕೊಡಿ. ಗೆಟ್ ಯುವರ್ ಕಾಂಟ್ಯಾಕ್ಟ್ ಆಪ್ಷನ್, ಕಂಟಿನ್ಯೂ. ಇಲ್ಲಿ ನಿಮಗೆ ಯಾವ ಥರ ಬೇಕು, ನೀವು ಯಾವುದ್ರ ಮೇಲೆ ವೀಡಿಯೋ ಮಾಡ್ತೀರಾ ಅದ್ರ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಆರ್ಟಿಸ್ಟ್ ಇದೆ, ಮ್ಯೂಸಿಷಿಯನ್ ಇದೆ, ಬ್ಲಾಗರ್ ಇದೆ, ಕ್ಲಾತಿಂಗ್ ಇದೆ, ಕಮ್ಯುನಿಟಿ ಇದೆ, ಡಿಜಿಟಲ್ ಕ್ರಿಯೇಟರ್ ಇದೆ, ಎಜುಕೇಷನ್ ಇದೆ, ಎಂಟರ್ಪ್ರಿನರ್ಶಿಪ್ ಇದೆ, ಹೆಲ್ತ್ ಇದೆ, ಎಡಿಟರ್ ಇದೆ, ರೈಟರ್ ಇದೆ, ಪ್ರೊಫೆಷ್ನಲ್ ಬ್ಲಾಗ್ ಇದೆ, ಪ್ರಾಡಕ್ಟ್ ಇದೆ, ಗೇಮ್ ಇದೆ, ರೆಸ್ಟೋರೆಂಟ್ ಬಗ್ಗೆನೂ ಮಾಡ್ಬೋದು, ಬ್ಯೂಟಿ ಮತ್ತು ಇನ್ನು ಪರ್ಸ್ನಲ್ ಕೇರು, ಗ್ರೋಸರಿ, ಫೋಟೋಗ್ರಾಫರು, ಶಾಪಿಂಗು, ವಿಡಿಯೋ ಕ್ರಿಯೇಟರು ಯಾವ್ದಾರ ಮಾಡ್ಬೋದು. ನಾನು ಟೆಕ್ನಾಲಜಿ ಅಂತ ಸರ್ಚ್ ಮಾಡ್ತೀನಿ, ಅದೇ ರೆಕಮೆಂಡ್ ಮಾಡುತ್ತೆ. ನೋಡ್ಬೋದು ಈಗ ಇನ್ಫಾರ್ಮೇಷನ್ ಆಫ್ ಟೆಕ್ನಾಲಜಿ ಕಂಪನಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇಂಜಿನಿಯರಿಂಗ್ ಸರ್ವಿಸು, ಲೋಕಲ್ ಸರ್ವಿಸು, ಶಾಪಿಂಗ್ ಆ್ಯಂಡ್ ರಿಟೇಲು, ಸ್ಪೋರ್ಟ್ಸ್ ಡೈರೆಕ್ಷನು, ರಿಯಲ್ ಎಸ್ಟೇಟ್, ಲೀಗಲು, ರೆಸ್ಟೋರೆಂಟು. ನಾನು ಸೈನ್ಸು, ಟೆಕ್ನಾಲಜಿ, ಇಂಜಿನಿಯರಿಂಗ್ನ ಸೆಲೆಕ್ಟ್ ಮಾಡ್ಕೊತೀನಿ. ನಾನು ಇಂಜಿನಿಯರಿಂಗೇ ಮಾಡ್ತಾ ಇರೋದು, ಹಂಗಾಗಿ ಅದು ಸೆಲೆಕ್ಟ್ ಮಾಡ್ಕೊತೀನಿ. ಡಿಸ್ಪ್ಲೇ ಆ್ಯಂಡ್ ಪ್ರೊಫೈಲು, ಇದು ಪ್ರೊಫೈಲಲ್ಲಿ ತೋರಿಸಿ ಅಂತ ಕೇಳ್ತಿದ್ದೆ, ನಾವು ತೋರಿಸೋಣ, ಇರಲಿ, ಫಾಲೋ ಮಾಡೋರು ಈಸಿ ಆಗುತ್ತೆ. ಆಮೇಲೆ ಇಲ್ಲಿ ಅರಿವು ಬಿಸ್ನೆಸ್ ಅಂತ ಕೇಳ್ತಿದ್ರೆ ಬಿಸ್ನೆಸ್ ಎಲ್ಲ ಮತ್ತೆ ಕ್ರಿಯೇಟರ್ ಮಾಡ್ಕೊಳ್ಳಿ. ಬಿಸ್ನೆಸ್ ಅಂದರೆ ಬೆಸ್ಟ್ ಫಾರ್ ರಿಟೈಲರ್, ಲೋಕಲ್ ಬಿಸ್ನೆಸ್, ಬ್ರ್ಯಾಂಡ್ಸ್, ಆರ್ಗನೈಸೇಷನ್, ಸರ್ವಿಸ್ ಪ್ರೊವೈಡರ್ಸ್. ಕ್ರಿಯೇಟರ್ ಅಂದರೆ ಬೆಸ್ಟ್ ಫಾರ್ ಪಬ್ಲಿಕ್ ಫಿಗರ್ ಆ್ಯಂಡ್ ಕಾಂಟ್ಯಾಕ್ಟ್, ಪ್ರಾಡಕ್ಟ್, ಆರ್ಟಿಸ್ಟ್ ಆ್ಯಂಡ್ ನಾವು ಬಿಸ್ನೆಸ್ಗೆ ಯೂಸ್ ಮಾಡ್ಕೊಳ್ಳೋಣ, ಕ್ರಿಯೇಟರ್ ಏನು ಬೇಡ, ಬಿಸ್ನೆಸ್ ಕಡೆಗೆ ಹಾಕೊಳ್ಳೋಣ. ಪ್ರೊಫೆಷ್ನಲ್ ಇಮೇಲ್, ಸೈನ್ ಅಪ್ ಯುವರ್ ರಿಸರ್ಚ್ ಆಫರ್ ಹೆಲ್ಪ್ ಟು ಗ್ರೋ ಯುವರ್ ಬಿಸ್ನೆಸ್ ಅಂದರೆ ಇಮೇಲ್ಗೆ ಲಾಗಿನ್ ಮಾಡ್ಕೊಳ್ಳಿ ಅಂದರೆ ಯಾವ್ದಾದ್ರು ಈ ರೆಕಮೆಂಡೇಷನ್ ಇದ್ರಲ್ಲಿ ಇದಾಗುತ್ತೆ. ನೆಕ್ಸ್ಟ್ ಮಾಡಿ ಕನೆಕ್ಟ್ ಫೇಸ್ಬುಕ್ನ ಕನೆಕ್ಟ್ ಮಾಡಿ, ನನ್ನ ಹತ್ರ ಇಲ್ಲ ಹಂಗಾಗಿ ನಾನು ಸ್ಕಿಪ್ ಮಾಡ್ತೀನಿ, ಆಗಲೇ ಹೇಳಿದ್ದೀನಿ ನಾನು. ಕಂಪ್ಲೀಟ್ ಯುವರ್ ಪ್ರೊಫೈಲ್ ಅಂತ ಕೇಳ್ತಿದ್ದೆ, ಇಲ್ಲಿ ನೀವು ಪ್ರೊಫೈಲ್ಗೆ ಇದು ಕೊಡ್ಬೋದು, ಬಯೋ ಕೊಡ್ಬೋದು. ಬಯೋನ ಬೆಸ್ಟ್ ವಿಡಿಯೋ ಅಪ್ಲೋಡ್ ಅಂತ ಕೊಡ್ತೀನಿ ನಾನು. ರೈಟ್, ಇದಕ್ಕೆ 200 ಏನೋ ಕೊಡ್ಬೋದು ನೀವು ಒಂದು ಟೆಕ್ಸ್ಟ. ಅದಾದಮೇಲೆ ರೀಚ್ ಕೊಡಿ. ಗೆಟ್ ಇನ್ಸ್ಪೈರ್ಡ್, ಯಾರು ಇನ್ಸ್ಪೈರ್ ಅಂತ ಕೇಳ್ತಿದೆ, ನನಗೂ ಗೊತ್ತಿಲ್ಲ ಇದು, ನೋಡೋಣ. ಇಲ್ಲಿ ಇವರು ಯಾರಿಂದ ನೀವು ಇನ್ಸ್ಪೈರ್ ಆಗ್ತೀರ ಅಂತ ಕೇಳ್ತಿದೆ, ಅವನು ಒಂದು ಫಾಲೋ ಮಾಡಿ ಅಂತ ಕೇಳ್ತಿದೆ. ನಾನು ಇಲ್ಲಿ ಇಂಜಿನಿಯರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ, ಒಬ್ಬರನ್ನ ಮಾತ್ರ ಇದು ಮಾಡ್ತೀನಿ. ಗೆಟ್ ಮೀಟಾ ವೆರಿಫೈ ಅಂದರೆ ನಿಮ್ಮದು ಇದು ಬರುತ್ತಲ್ಲ ಬ್ಲೂ ಕಲರು ಟಿಕ್ ಮಾರ್ಕು, ಅದು ಬರಬೇಕು ಅಂದರೆ ನೀವು ಜಾಯಿಂದ ವೆಯ್ಟ್ ಲಿಸ್ಟ್ ಹಾಕೊಳ್ಳೋಣ. ಅಕೌಂಟ್ ಏನಾದರೂ ಇದಾದರೆ ಜಾಸ್ತಿ ಫಾಲೋವರ್ಸು, ಲೈಕ್ಸ್ ಎಲ್ಲ ವ್ಯೂಸ್ ಎಲ್ಲ ಬಂದಿದ್ದು ಬರುತ್ತೆ. ಆದಮೇಲೆ ವೆರಿಫೈ ಆಯಿತು, ಓಕೆ. ಅದು ಗೆಟ್ ಯುವರ್ ಆಡಿಯನ್ಸ್, ಇನ್ವೈಟ್ ಫ್ರೆಂಡ್, ವಾಟ್ಸಪ್ಪು, ಇನ್ವೈಟ್ SMS, ಇನ್ವೈಟ್ ಫೈಮೇಲು, ಇಮೇಲ್ ಎಲ್ಲ ಆಗುತ್ತೆ. ಬೇಡ ಅನ್ಕೋತೀನಿ, ಇದು ವಾಟ್ಸಪ್ಪಲ್ಲೆಲ್ಲ ಇದಾಗುತ್ತೆ. ನಾನು ಓಕೆ ಅಂತ ಕೊಡ್ತೀನಿ, ಅದೇನು ಮಾಡೋಕ್ಕಾಗಲ್ಲ. ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಮಾಡಿ, ನಮ್ಮ ಬಗ್ಗೆ ಒಂಚೂರು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಅಂತ ಕೇಳ್ತಿದೆ. ಓಕೆ, ನಾವು ಆಮೇಲೆ ಮಾಡ್ಕೊಳ್ಳೋಣ, ಅದೇನು ಬೇಕಾಗಿಲ್ಲ ಈಗ. ಎಕ್ಸ್ಪ್ಲೋರ್ ಟು ಇನ್ಸೈಟ್ಸ್, ಇದೇನೋ ಇದೆ, ಇದೆಲ್ಲ ರೈಚ್ ಕೊಟ್ಬಿಡಿ ಸುಮ್ಮನೆ ಬೆಸ್ಟು. ಲರ್ನ್ ಅಬೌಟ್ ಯುವರ್ ವರ್ಕ್, ಬೂಸ್ಟ್ ಪೋಸ್ಟ್ ಮಾಡ್ತಾರಲ್ಲ ಅದು, ಹಂಗಾಗಿ ಓಕೆ. ಇವಾಗ ಇಂಟ್ರೋ ಕೊಟ್ಬಿಡಿ. ನಿಮ್ಮ ಅಕೌಂಟ್ ಇಲ್ಲಿಗೆ ಕ್ರಿಯೇಟ್ ಆಯಿತು ಬಿಸ್ನೆಸ್ಸಿಗೆ. ಇನ್ನು ಯಾರಿಗಿದಾವೆಲ್ಲ ಪರ್ಸ್ನಲ್, ಹಂಗೆ ನಾನು ಪರ್ಸ್ನಲಾಗಿ ಮಾಡ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ. ಈ ವಿಡಿಯೋ ಮಾಡಿದ್ದು ಯಾವ ಉದ್ದೇಶ ಅಂದರೆ ನಾನು ಇನ್ಸ್ಟಾಗ್ರಾಮ್ ನೋಡ್ತಿದ್ದೆ, ಅದರಲ್ಲಿ ಇನ್ಸ್ಟಾಗ್ರಾಮ್ ಬಿಸ್ನೆಸ್ ಬಗ್ಗೆ ಯಾರು ಕನ್ನಡದವರು ವಿಡಿಯೋ ಮಾಡಿಲ್ಲ ಅಂತ ಹೇಳ್ತಿರೋ, ಹಂಗಾಗಿ ನಾನು ವಿಡಿಯೋ ಮಾಡಬೇಕು ಅಂತ ಮಾಡಿದೆ, ಇಲ್ಲಾಂದರೆ ಮಾಡ್ತಾ ಇರಲಿಲ್ಲ. ಹಂಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇನು ವಾರ್ನಿಂಗ್ ಅಲ್ಲ, ಒಂದು ರಿಕ್ವೆಸ್ಟ್.